ಎನಿ ಒನ್ ಜೈಲಲ್ಲಿ ಒಂದು ದಿವಸ ಇರೋಕ್ಕಾಗೋದಿಲ್ಲ. ಈಗ ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಎಲ್ಲ ವಸತಿ ಕೊಟ್ಟು 5 ದಿವಸ ರೂಮ್ ಬಿಟ್ಟು ಹೊರಗೆ ಬರಬಾರ್ದು ಅಂದರೆ ಯಾರೂ ಇಷ್ಟಪಡಲ್ಲ. ಫ್ರೀಡಮ್, ಲಿಬರ್ಟಿ ಇಲ್ಲದೆ ಒಳಗಡೆ ಇದ್ದರೆ ಡಿಪ್ರೆಷನ್ ಆಗುತ್ತೆ. ಬಟ್ ಅವ್ರಿಗೆ ನಂಬಿಕೆ ಇರಬೇಕು ಹೌ ಟು ಓವರ್ಕಮ್. ಈಗ ಹಾರ್ಟ್ ಆಪ್ರೇಷನ್ ಆಗುತ್ತೆ, ICUಗೆ ಹೋಗ್ತಾರೆ, ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಮತ್ತು ಹೊರಗೆ ಬರ್ತಾರೆ. ಇವ್ರಿಗೂ ಹೊರಗೆ ಹೋಗ್ತೀವಿ ಅಂದು ಭರವಸೆ ಅವ್ರು ಇಟ್ಕೋಬೇಕು. ಸೊ ಅದು ನ್ಯಾಚುರಲ್ಲಾಗಿ ಒಂದು ಏಟು ಬೀಳುತ್ತೆ ಕೈಗೆ ಅಂದು ಇಟ್ಕೊಳ್ಳೋಣ. ಅದಕ್ಕೇನು ಪೇಯ್ನ್ ಕಿಲ್ಲರ್ ತಗೊಂಡ್ರೆ ವಾಸಿ ಆಗುತ್ತೆ ಅಂದೆಲ್ಲ, ಆಟೋಮೆಟಿಕ್ಕಾಗಿ ಬಾಡಿಯಲ್ಲಿ ಪೇಯ್ನ್ ಕಿಲ್ಲರ್ ಇರುತ್ತೆ. ಅದು ಇನ್ ಟೈಮ್ ಅದು ಹೋಗ್ಬಿಡುತ್ತೆ, ಪೇಯ್ನ್ ಹೋಗ್ಬಿಡುತ್ತೆ. ಅದೇ ರೀತಿ ಡಿಪ್ರೆಷನ್, ಹ್ಯೂಮನ್ ಬೀಯಿಂಗ್ ಎಲ್ರಿಗೂ ಕೂಡ ಮೈಂಡ್ ಸೆಟ್ಟು ಡಿಪ್ರೆಷನ್ ಆಗುತ್ತೆ, ಆ್ಯನ್ಸೈಟಿ ಆಗುತ್ತೆ. ಯಾರು ಕೂಡ ಮನೆ ಬಿಟ್ಟು, ಮಠ ಬಿಟ್ಟು, ಐಷಾರಾಮಿ ಜೀವನ ಬಿಟ್ಟು, ಒಳ್ಳೆ ಊಟ ಬಿಟ್ಟು, ಒಳ್ಳೆ ಡ್ರೆಸ್ಸು, ಮೇಕಪ್ ಬಿಟ್ಟು ಯಾರೂ ಇಷ್ಟಪಡಲ್ಲ. ಅದು ಇಲ್ಲದೆ ಇರಬೇಕಂದ್ರೆ ಕಷ್ಟ, ಬಟ್ ಬೇರೆ ದಾರಿ ಇಲ್ಲ. ಹೇಗೆ ಓವರ್ಕಮ್ ಮಾಡ್ತಾ ಇದ್ದಾರೆ ಪವಿತ್ರ ಅವರು ಅಂತ? ಈಗ ದಿನನಿತ್ಯ ಒಂದಿನ 2 ದಿನ ಅಂದರೂ ಪರವಾಗಿಲ್ಲ. ಅದು ನೀವು ಅವ್ರನ್ನೇ ಕೇಳಬೇಕು, ಓವರ್ಕಮ್ ಮಾಡಲೇಬೇಕು. ಈಗ ತಮಿಳ್ನಾಡಲ್ಲಿ ಜಯಲಲಿತಾ ಎಷ್ಟೊಂದು ಜೀವನ ಇತ್ತು ಅವ್ರದ್ದು. ಅವರು ಮಹಿಳೆ. ಆ ಅಮ್ಮ ಹೆಲಿಕಾಪ್ಟ್ರಲ್ಲಿ ಬಂದರು, ಕೋರ್ಟಿಗೆ ಬಂದಾಗ 100 ಕಾರ್ ಹಿಂದ್ಗಡೆ ಬಂತು, ಗೌರ್ಮೆಂಟೇ ಬಂತು, ಹೋಗಿ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡ್ರು. ಅವ್ರು ನ್ಯಾಯಾಧೀಶರು ಹೇಳಿದರು, ಇದೆಲ್ಲ ಔಟ್ ಕೂತ್ಕೊಳ್ಳಮ್ಮ ನೀನು, ಯು ಆರ್ ಕನ್ವಿಕ್ಷನ್ ಕೊಟ್ಟಿದ್ದೀನಿ, ಆ ರೂಮಲ್ಲಿ ಹೋಗಿ ಕೂತ್ಕೊಂಡ. ಚೀಫ್ ಮಿನಿಸ್ಟ್ರು, ಜಡ್ಜು, ಬೇರೆ ಕಾನೂನು ದೊಡ್ಡದು, ಆ ರೂಮಲ್ಲಿ ಕೂತಿದ್ರು. ಅವ್ರದ್ದು ಕಾರು, ಪವರು, ಅಧಿಕಾರ ಎಲ್ಲ ಕಿತ್ತಾಕಿ ಜೈಲಿಗೆ ಕಳಿಸ್ಬಿಟ್ರು. ತದನಂತರ ಶಶಿಕಲಾ ಆಸ್ತಿ ಅಂದರೆ ಅಯ್ಯಮ್ಮ ನಡೆದುಕೊಂಡು ಹೋದರೆ ಆ ಭೀಮಾ ಜ್ಯುವೆಲ್ರಿ ಶಾಪೇ ಮೊಬೈಲ್ ಮೂಮೆಂಟ್ ಆದಂಗೆ ಇತ್ತು. ಇಡೀ ಜ್ಯುವೆಲ್ರಿ ಶಾಪ್ ಆಗಿದ್ಲು. 2.5 ಲಕ್ಷ ಕೋಟಿ ಆಸ್ತಿ. ಇಂಗ್ಲೆಂಡಲ್ಲೂ ಹೋಟೆಲ್ಲು, ಊಟಿನಲ್ಲಿ, ಕೊಡೈಕಾನಲಲ್ಲಿ ಎಂಥ ಐಷಾರಾಮಿ ಜೀವನ ಮಾತ್ರ ಇಲ್ಲ, ಅಧಿಕಾರ, ಹಣ, ಐಷಾರಾಮಿ ಜೀವನ. 4 ವರ್ಷ ಒಳಗಡೆ ಇದ್ದುವರೆಗೆ ಹೋದರು. ಒನ್ ಹ್ಯಾಸ್ ಟು ಲಿವ್ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅದು ಒಂದು ಆಕ್ಸಿಡೆಂಟು. ಈಗ ಕಾಯಿಲೆ ಬರುತ್ತೆ, ಹೃದಯ ಕಾಯಿಲೆ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಏನೇನೋ ಕಾಯಿಲೆಗಳು ಬರುತ್ತೆ. ಸೊ ಮನುಷ್ಯರಂದರೆ ಅದರಲ್ಲೇ ಬದುಕೋಕ್ಕೆ ಟ್ರೈ ಮಾಡಬೇಕು, ಇಲ್ಲಾಂದರೆ ಸತ್ತು ಹೋಗಬೇಕು. ಯಾರೂ ಸಾಯೋಕ್ಕೆ ಇಷ್ಟಪಡಲ್ಲ. ಸೊ ವಿಲ್ ಪವರ್, ನಂಬಿಕೆ, ಆದ್ದರಿಂದ ಅವರು ಟಾಲ್ರೇಟ್ ಮಾಡಲೇಬೇಕಾಗತ್ತೆ. ಹೆಂಗೆ ಟಾಲ್ರೇಟ್ ಮಾಡ್ತಾರೆ ಅಂದರೆ, ನಾನು ಜೈಲು ಒಳಗಡೆ ಹೋಗೇ ಇಲ್ಲ, ನಾನು ಹೆಂಗೆ ಹೇಳಕ್ಕೆ